ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್ ಅವರೇ, ನಾನೇನು ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿದ್ದೀನಾ? ನಮ್ಮ ಮನೇಲಿ ತಾನೇ ಕೆಲಸ ಮಾಡ್ತಿದ್ದೀನಿ. ಅದರಲ್ಲಿ ಏನು ತಪ್ಪದೆ? ಈಗೇನು ತಗೊಳ್ಳಿ ಕಾಫಿ ಕುಡೀರಿ. ಕೂತ್ಕೊಳ್ಳಿ. ನೀವು ಮಾತ್ರ ಕೆಲಸ ಮಾಡ್ಬೇಕಾ? ನಾನು ಕೆಲಸ ಮಾಡಬಾರ್ದಾ? ಹಾಗಲ್ಲ ಸಿದ್ದು ಅವರೇ, ನೀವು ಈ ಕೆಲಸ ಎಲ್ಲ ಮಾಡಿದ್ರೆ ನನಗೊಂಥರ ಅನಿಸುತ್ತೆ. ನೋಡಿ, ನೀವು ಜನರಿಗೆ ಹೀರೋ ಅಂದಮೇಲೆ ಹೀರೋ ಥರ ಇರಬೇಕಲ್ವಾ? ಮೇಡಮ್ ಅವರೇ, ನಾನು ಹೀರೋ ಅಂದಮೇಲೆ ನೀವು ಹೀರೋಯಿನ್ ಅಲ್ವಾ? ಈಗ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ, ನನಗೆ ಮಾಡೋಕ್ಕೆ ಏನಾಯ್ತು ಹೇಳಿ? ಅದಕ್ಕೆ ನಿಮಗೆ ಸಹಾಯ ಆಗಲಿ ಅಂತಲೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದು. ಇದರಲ್ಲಿ ನನ್ನ ಹೆಂಡತಿಗೆ ಸಹಾಯ ಮಾಡಿದ್ನಲ್ಲ ಅಂತ ನನಗೂ ತೃಪ್ತಿ ಅದೇ. ಅದು ಅಲ್ಲದೆ ನಾಳೆಯಿಂದ ನಾನು ಕೆಲಸ ಹುಡುಕ್ತೀನಿ. ಇಬ್ಬರೂ ದುಡಿಯೋದ್ರಿಂದ ಸಂಸಾರಕ್ಕೆ ಸಹಾಯ ಆಗುತ್ತಲ್ವಾ? ಅಯ್ಯೋ ಕುಡೀರಿ ಮೇಡಮ್ರೆ. ಬೇಡ ಸಿದ್ದು ಅವರೇ, ನೀವು ಯಾವ ಕೆಲಸಕ್ಕೂ ಹೋಗಬೇಡಿ. ಯಾಕೆ ಮೇಡಮ್ರೆ? ಈಗ ನೀವು ಮತ್ತೆ ಯಾವುದೋ ಕೂಲಿ ಕೆಲಸಕ್ಕೆ ಹೋಗಿ ಅದು ನಿಮ್ಮ ಅಪ್ಪ ಗೊತ್ತಾಗಿ ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ. ಆದರೆ ನಿಮಗೆ ನಿಜವಾಗ್ಲೂ ಕೆಲಸಕ್ಕೆ ಹೋಗಲೇಬೇಕು ಅಂತ ಅನ್ಸಿದ್ರೆ ನನಗೆ ಪರಿಚಯದವ್ರು ಒಬ್ರು ಇದ್ದಾರೆ, ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಮೇಡಮ್ ಅವರೇ, ಈ ಊರಲ್ಲಿ ನನಗೆ ಎಲ್ಲೇ ಹೋದ್ರೂ ಕೆಲಸ ಸಿಗೋಕ್ಕಿಲ್ಲ ಮೇಡಮ್ ಅವರೇ. ನಾನು ಎಲ್ಲಾದ್ರೂ ಹೋದ್ರೂ ಸಿದ್ದೇಗೌಡರು ಬಂದರು ಅಂತ ಸಲಾಮ್ ಹೊಡಿತಾರೆ ಹೊರತು ಕೆಲಸ ಕೇಳಿದ್ರೆ ನಗ್ತಾರೆ. ಅದಕ್ಕೆ ಅಲ್ವೇ ಹೋದ್ಸಲ ಬೇರೆ ಊರಿಗೆ ಹೋಗಿ ಕೂಲಿ ಕೆಲಸ ಮಾಡಿದ್ದು. ಅದರಲ್ಲೂ ಕೂಲಿ ಕೆಲಸ ಮಾಡೋದ್ರಲ್ಲೂ ಏನು ತಪ್ಪದೆ ಹೇಳಿ ಮೇಡಮ್ ಅವರೇ? ಎಲ್ಲರೂ ಒಂದಲ್ಲ ಒಂದು ರೀತಿಲಿ ಕೂಲಿಯವರೇ ಅಲ್ವೇ? ಹಾಗಲ್ಲ ಸಿದ್ದು ಅವರೇ, ನೋಡಿ, ನಾನು ಯಾವ ಕೆಲಸ ಹೇಳ್ತೀನೋ ನೀವು ಅದಕ್ಕೆ ಹೋಗಬೇಕು. ಸರಿ ಬಿಡಿ ಮೇಡಮ್ ಅವರೇ. ಈಗ ಎದ್ದೋಗ್ಬಿಟ್ಟು ಮೊದಲು ಕೈಕಾಲು ಮುಖ ತೊಳ್ಕೊಂಬನ್ನಿ. ಬಿಸಿ ಬಿಸಿ ಅಡುಗೆ ಆಗುತ್ತೆ, ತಿನ್ನೋರಂತೆ. ಇದು ಯಾಕೆ ಮೇಡಮ್ ಅವರೇ ನಗ್ತಿದ್ದೀರಾ? ನನಗೆ ಬರೀ ತಿನ್ನಕ್ಕೆ ಬರುತ್ತೆ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತನಾ? ಹಾಗೆಲ್ಲ ಏನಿಲ್ಲ. ನಂಗೆ ಅರ್ಥ ಆಯ್ತು ಬಿಡಿ ಮೇಡಮ್ ಅವರೇ. ನೋಡಿ, ಅಡುಗೆ ಮಾಡೋಕ್ಕೆ ಬರದೇ ಇದ್ರೆ ಏನಂತೆ, ಅಡುಗೆ ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಮಾಡೋದಕ್ಕೆ ಬೇಜಾನ್ ಅವಕಾಶಗಳಿದೆ. ಈಗಲೂ ಹಂಗೆ ನಾನು ಮಾಡಿರೋದು. ಅವ್ರು ಹೆಂಗೆ ಹೇಳೋರೋ ಹಂಗಂಗೆ ಮಾಡಿದ್ದೀನಿ. ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ದೀನಿ. ರುಚಿ ಆ ಕಡೆ ಈ ಕಡೆ ಆದರೆ ಬೇಜಾರು ಮಾಡ್ಕೊಬೇಡಿ. ಹೋಗ್ತಾ ಕಲ್ತ್ಕೊತೀನಿ. ಎದೋಗಿ. ಯಾಕೆ ಮೇಡಮ್ ಅವರೇ, ನಾನೇನೋ ತಪ್ಪಾಗಿ ಹೇಳಿದ್ನಾ? ಇಲ್ಲ ಸಿದ್ದು ಅವರೇ, ಆದರೆ ಇವತ್ತು ನನ್ನಿಂದ ನಿಮ್ಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಬೇಜಾರಾಗ್ತಿದೆ. ರಾಜರ ಥರ ಇದ್ದವ್ರು ನೀವು ಈಗ ಸೌಟ್ ಹಿಡ್ಕೊಂಡು ಅಡುಗೆ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀರಾ. ಇದನ್ನು ನೋಡ್ತಿದ್ರೆ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಹಂಗೆ ಯಾಕೆ ಅನ್ಕೋತೀರ ಮೇಡಮ್ ಅವರೇ? ನನಗೆ ಜವಾಬ್ದಾರಿ ಬಂದೈತೆ ಅಂತ ಖುಷಿ ಪಡಿ. ಮುಂಚೆ ಎಲ್ಲ ಊಟ ಮಾಡಬೇಕಾದ್ರೆ ರುಚಿ ಅಂದರೂ ಚೆನ್ನಾಗಿಲ್ಲ ಅಂದರೆ ಕೋಪ ಮಾಡ್ಕೊತಿದ್ದೆ, ಬೈತಿದ್ದೆ. ಆದರೆ ಇವತ್ತು ಅಡುಗೆ ಮಾಡಿದಾಗಲೇ ಗೊತ್ತಾಗಿದ್ದು ಅದನ್ನು ಮಾಡೋದು ಅದೆಷ್ಟು ಕಷ್ಟ ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರುಚಿನೇ ಹಾಳಾಗ್ಬಿಡುತ್ತೆ. ಈ ಸಂಸಾರದಲ್ಲೂ ಹಂಗೆ ಸ್ವಲ್ಪ ಏರುಪೇರಾದರೆ ಸಂಬಂಧಗಳೇ ಹಾಳಾಗುತ್ತೆ. ಅದಕ್ಕೆ ಎಲ್ಲನೂ ಸರಿಸಮವಾಗಿರಬೇಕು ಅನ್ನೋದು. ಇದನ್ನೆಲ್ಲ ಕಲ್ತಿದ್ದು ನಾನು ನಿಮ್ಮಿಂದನೇ. ನೀವೇ ನನ್ನ ಮಹಾಗುರುಗಳು. ನೋಡಿ, ಕಷ್ಟನೇ ಆಗಲಿ ಸುಖನೇ ಆಗಲಿ ಇಬ್ಬರು ಹಂಚ್ಕೊಂಡೋದಾಗಲೇ ಸಂಸಾರ ಅನ್ನೋದು ಸರಾಗವಾಗಿ ಸಾಗುತ್ತೆ ಅನ್ನೋದು ನನಗೆ ಅರ್ಥ ಆಗಿದೆ ಮೇಡಮ್ ಅವರೇ. ಇನ್ನು ಮುಂದೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ಕೊಂಡಿರ್ತೀನಿ. ಆಗ ನಿಮ್ಮನ್ನ ಅಮ್ಮವ್ರ ಗಂಡ ಅಂತ ಕರೀತಾರೆ. ವಾ, ನಾನು ಅಮ್ಮವ್ರ ಗಂಡ ಅಲ್ಲ, ನಮ್ಮ ಮೇಡಮ್ ಅವ್ರ ಗಂಡ. ಲಕ್ಷ್ಮೀ ನಿವಾಸ